ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲುನಾಯಕ್. ರೈತ ಬಾಂಧವರೇ, ಇವತ್ತು ನಾನು ನಿಮಗೆ ಜವಾರಿ ಬೆಳ್ಳುಳ್ಳಿ ಕೃಷಿ ಬಗ್ಗೆ ಮಾಹಿತಿ ಕೊಡ್ತೀನಿ ರೀ. ಜವಾರಿ ಬೆಳ್ಳುಳ್ಳಿನ ಕಡಿಮೆ ಜಾಗದಲ್ಲಿ ಹೆಚ್ಚಿನ ಇಳುವರಿ ಪಡೆಯಬೇಕು ಅಂತಂದರೆ ಬಿತ್ತನೆ ಮಾಡ್ಕೋಬೇಕ್ರಿ. ಬಿತ್ತನೆ ಮಾಡಿದಾಗ 1 ಎಕರೆದಲ್ಲಿ 2.5 ಕ್ವಿಂಟಲ್ ಬೀಜವನ್ನು ನಾವು ಬಿತ್ತನೆ ಮಾಡಬಹುದ್ರಿ. ಒಂದು ಎಕರೆದಲ್ಲಿ 25ರಿಂದ 30 ಕ್ವಿಂಟಲ್ ಇಳುವರಿನ ಹೆಂಗೆ ತೆಗೆದು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ರೀ. ಮತ್ತು ಬೆಳ್ಳುಳ್ಳಿ ಹಚ್ಚಿಕೊಳ್ಳುವಂಥ ಪದ್ಧತಿಗಳ ಬಗ್ಗೆ ಹೇಳ್ತೀನಿ ರೀ. ಆಮೇಲೆ ಬೆಳ್ಳುಳ್ಳಿ ಬೆಳೆಯಲ್ಲಿ ಹಾಕುವಂಥ ಗೊಬ್ಬರಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ರೀ. ಮತ್ತು ಬೆಳ್ಳುಳ್ಳಿಯಲ್ಲಿ ಬರುವಂಥ ರೋಗಗಳ ಬಗ್ಗೆ ಮತ್ತು ಅದರ ನಿಯಂತ್ರಣದ ಬಗ್ಗೆ ಮಾಹಿತಿ ಕೊಡ್ತೀನಿ ರೀ. ಮತ್ತು ನೀರಿನ ನಿರ್ವಹಣೆ ಯಾವ ರೀತಿ ಮಾಡಬೇಕು ಮತ್ತು ಒಳ್ಳೆ ಇಳುವರಿ ಯಾವ ರೀತಿ ತಕ್ಕೋಬೇಕು, ಯಾವ ಪದ್ಧತಿಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ರೀ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡ್ರಿ, ಸಂಪೂರ್ಣವಾಗಿ ವಿಡಿಯೋ ನೋಡ್ರಿ. ಸಂಪೂರ್ಣವಾದ ಮಾಹಿತಿ ನಿಮಗೆ ತಿಳಿತೈತ್ರಿ. ಬನ್ನಿ ರೈತ ಬಾಂಧವರೇ, ವಿಡಿಯೋನ ಶುರು ಮಾಡೋಣ. ರೈತ ಬಾಂಧವರೇ, ನಿಮ್ಮ ಹೊಲದಲ್ಲಿ ನೀವು ಬೆಳ್ಳುಳ್ಳಿ ಕೃಷಿ ಮಾಡ್ತಾ ಇದ್ರೆ ಮೊಟ್ಟ ಮೊದಲಿಗೆ ಬೀಜವನ್ನು ಯಾವ ರೀತಿ ತಯಾರಿ ಮಾಡ್ಕೋಬೇಕು ಎಂಬುದನ್ನ ನಿಮಗೆ ತೋರಿಸ್ತೀನಿ ನೋಡ್ರಿ. ನೀವು ಬಿತ್ತನೆನಾದ್ರೂ ಮಾಡ್ರಿ, ಇಲ್ಲಪ್ಪ ಅಂತಂದ್ರೆ ಮಡಿ ಪದ್ಧತಿಯಲ್ಲಾದ್ರೂ ಬೆಳ್ಳುಳ್ಳಿನ ಹಚ್ಕೊಳ್ರಿ. ಆದ್ರೆ ಬೀಜವನ್ನು ಯಾವ ರೀತಿ ನಾವು ರೆಡಿ ಮಾಡ್ಕೋಬೇಕು ಎಂಬುದನ್ನು ಹೇಳ್ತೀನಿ ರೀ. ಈಗ ನಾವು ಮಾರ್ಕೆಟ್ನಿಂದ ಮೊದಲು ಬೆಳ್ಳುಳ್ಳಿಯನ್ನು ಖರೀದಿ ಮಾಡ್ಕೊಂಡು ಬಂದಿರ್ತೀವ್ರಿ. ಪೂರ್ತಿ ಬೆಳ್ಳುಳ್ಳಿ ಗಡ್ಡೆನ ಇರತ್ತ, ಆ ಗಡ್ಡೆನ ಹೊಡ್ಕೋಬೇಕ್ರಿ. ಗಡ್ಡೆ ಹೊಡ್ಕೊಂಡು ಅವು ಸಣ್ಣ ಸಣ್ಣ ಏನು ಕಾಳು ಬರ್ತಾವಲ್ಲ, ಸುತ್ತಿ ಏನ್ ಇರ್ತಾವಲ್ಲ, ಅವು ಪ್ರತಿಯೊಂದು ಅವು ಕೂಡ ಒಂದೊಂದು ಬೆಳ್ಳುಳ್ಳಿಯಾಗಿ ಪರಿವರ್ತನೆ ಆಗ್ತಾವ್ರಿ. ಮುಂದ ಅವು ಒಂದೊಂದ್ ಕಾಳೇನ ಹೊಡ್ಕೊಂಡ ಅದನ್ನ ಕ್ಲೀನ್ ಆಗಿ ಗಾಳಿಗೆ ತೂರ್ಕೊಂಡ ಬೀಜನ ರೆಡಿ ಮಾಡ್ಕೋಬೇಕ್ರಿ. ಇಲ್ಲಿ ತುಳಿಯಾಕತ್ತಾರ ನೋಡ್ರಿ, ಕಾಲಿನಿಂದ ಈ ರೀತಿ ತುಳ್ಕೋಬೇಕ್ರಿ. ಕೈಯಿಂದ ಹೊಡ್ಕೊಂಡ್ರು ನಡಿತೈತ್ರಿ, ಕೈಯಿಂದ ಹೊಡ್ಕೊಳ್ಳೋದು ಬಹಳ ಲೇಟ್ ಆಕೈತ್ರಿ. 1 ಎಕರೆದಾಗ 2.5 ಕ್ವಿಂಟಲ್ ಗಟ್ಲೆ ನಾವು ಬೀಜ ಹಾಕ್ಬೇಕಾಗತ್ತ. ಆದ್ರಿಂದ ನಾವು ಸ್ಪೀಡ್ ಆಗಿ ಕೆಲಸ ಮಾಡ್ಕೋಬೇಕು ಮತ್ತು ಹೊಡ್ಕೋಬೇಕ್ರಿ. ಅದರಿಂದ ಈ ರೀತಿ ನೋಡ್ರಿ, ಫಸ್ಟ್ ಕಾಲಿನಿಂದ ತುಳ್ಕೋಬೇಕ್ರಿ. ಕಾಲಿನಿಂದ ತುಳ್ಕೊಂಡಿದ್ದಾದ್ಮೇಲೆ ಈ ರೀತಿ ನೋಡ್ರಿ, 1-2 ಲೇಬರ್ಗಳು ಗಳನ್ನ ಹಚ್ಕೊಂಡು, ಹೆಣ್ಮಕ್ಳನ್ನ ಹಚ್ಕೊಂಡು ಈ ರೀತಿ ನೋಡ್ರಿ ಒಳಗಿರುವಂತದ್ದು ಎಲ್ಲಾ ಕ್ಲೀನ್ ಆಗಿ ಹೊಡ್ಕೋಬೇಕ್ರಿ. ಒಂದು ಸ್ವಲ್ಪ ಹೊಲಸ್ ಇರಬಾರ್ದ್ರಿ. ಬೆಳ್ಳುಳ್ಳಿ ಬಿತ್ತನೆ ಮಾಡುವಂತ ಸಮಯದಾಗ ಒಳಗೆ ಏನು ಕಸರು ಇರಬಾರ್ದ್ರಿ. ಆ ರೀತಿ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ. ಈ ರೀತಿ ತುಳ್ಕೊಂಡ ಫಸ್ಟ್ ನಾವು ಬೀಜವನ್ನು ರೆಡಿ ಮಾಡ್ಕೋಬೇಕ್ರಿ. ರೈತ ಬಂದವ್ರೆ, ನಾವು ಹೊಡ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನ ಈಗ ನೋಡ್ರಿ ಗಾಳಿಗೆ ತೂರ್ಕೋಬೇಕ್ರಿ. ಗಾಳಿಯಾಗ ತೂರಿದಾಗ ಅದ್ರಾಗ ಇರ್ತೈತಲ್ರಿ ಧೂಸ ಮತ್ತ ಏನ್ ರೌದಿ ಏನ್ ಇರ್ತೈತಲ್ಲ, ಎಲ್ಲಾ ಹಾರ್ ಹೋಗ್ಬಿಡ್ತೈತ್ರಿ. ಮತ್ತ ಚೊಕ್ಕ ಬೀಜ ರೆಡಿ ಆಗ್ಬಿಡ್ತೈತ್ರಿ. ಹಿಂಗ ಬೀಜ ನಾವು ರೆಡಿ ಮಾಡ್ಕೋಬೇಕ್ರಿ. ನಾನ ಸ್ವಲ್ಪ ನೈಟ್ ಟೈಮ್ದಾಗ ಒಳಗಿನ ಧೂಸ ಮತ್ತ ರೌದಿ ಎಲ್ಲಾ ತೂರಾಕತ್ತಿದ್ದ, ನನ್ಗ ಗಾಳಿ ಸರಿಯಾಗಿ ಬಡಿತಾ ಇರ್ಲಿಲ್ಲ. ಆದ್ರಿಂದ ನಾನ್ ನೋಡ್ರಿ ಫ್ಯಾನ್ ಹಚ್ಕೊಂಡ ಈ ರೀತಿ ತೂರ್ಕೊಂಡ ಬೀಜನ ರೆಡಿ ಮಾಡ್ಕೊಂಡೆರಿ. ನಿಮ್ಗೂ ಕೂಡ ಗಾಳಿ ಸಿಕ್ತು ಅಂದ್ರ ಗಾಳಿಯಾಗ ತೂರ್ಕೋರಿ, ಇಲ್ಲಪ್ಪ ಅಂತಂದ್ರ ಈ ತರ ಫ್ಯಾನ್ ಹಚ್ಚಿ ತೂರ್ಕೋರಿ. ಹಾಗಾದ್ರೆ ಬೆಳ್ಳುಳ್ಳಿ ಹಚ್ಕೊಳಕ್ಕೆ ಇರುವಂತ ಪದ್ಧತಿಗಳು ಯಾವ್ಯಾವು ಎಂಬುದರ ಬಗ್ಗೆ ನಿಮ್ಗೆ ಫಸ್ಟ್ ಮಾಹಿತಿ ಕೊಡ್ತೀನಿ ರೀ. ಬೆಳ್ಳುಳ್ಳಿ ಹಚ್ಚಿಕೊಳ್ಳೋಕೆ ಇರುವಂತ ಪದ್ಧತಿಗಳಂದ್ರೆ ಮಡಿ ಪದ್ಧತಿಯಲ್ಲಿ ಬೆಳ್ಳುಳ್ಳಿನ ಹಚ್ಕೋಬಹುದು ಮತ್ತು ಬಿತ್ತನೆ ಮಾಡಬಹುದು. ನೋಡ್ರಿ, ಮಡಿ ಪದ್ಧತಿಯಲ್ಲಿ ಏನಾದರೂ ನಾವು ಬೆಳ್ಳುಳ್ಳಿನ ಹಚ್ಕೊಂಡ್ರೆ 1 ಎಕರೆದಲ್ಲಿ 2 ಕ್ವಿಂಟಲ್ ವರೆಗೆ ಬೀಜ ಹೋಗತ್ರಿ. ಆಮೇಲೆ ನಾವು ಬಿತ್ತನೆ ಏನಾದರೂ ನಾವು ಮಾಡಿದ್ರೆ 1 ಎಕರೆದಲ್ಲಿ 2.5 ಕ್ವಿಂಟಲ್ನ ನಾವು ಬಿತ್ತನೆ ಮಾಡಬಹುದ್ರಿ. ನೋಡ್ರಿ, ಇಷ್ಟೇ ಚೇಂಜಸ್. ನಾವು ಏನಾದರೂ ಮಡಿ ಮಾಡಿಕೊಂಡು ಹೊಲದಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಎಕರೆಗೆ 2 ಕ್ವಿಂಟಲ್ ಬೆಳ್ಳುಳ್ಳಿ ಬೀಜ ಹಾಕೋಬೇಕ್ರಿ. ಏನಾದರೂ ನಾವು ಟ್ರ್ಯಾಕ್ಟರ್ ಸಹಾಯದಿಂದ ಬಿತ್ತನೆ ಮಾಡೋದಾಗ್ಲಿ, ಎತ್ತಿನ ಸಹಾಯದಿಂದ ಬಿತ್ತನೆ ಮಾಡೋದಾಗ್ಲಿ ಏನಾದರೂ ಮಾಡ್ಕೊಂಡ್ರೆ 2.5 ಕ್ವಿಂಟಲ್ ಬೀಜ ಹೋಗತ್ರಿ. ಹಾಗಾದ್ರೆ ಈಗ ನಾವು ಇಳುವರಿ ವಿಷಯಕ್ಕೆ ಬರೋಣ್ರಿ. ಬಿತ್ತನೆ ಪದ್ಧತಿಯಲ್ಲಿ ನಾನು 1 ಎಕರೆಗೆ
2.5 ಕ್ವಿಂಟಲ್ ಬೀಜವನ್ನು ಇವತ್ತು ನಾನು ಬಿತ್ಕೊಳಕತ್ತೀನಿ ರೀ. ಹಾಗಾದ್ರೆ 2.5 ಕ್ವಿಂಟಲ್ ನಾನು ಬಿತ್ತನೆ ಮಾಡ್ಕೊಂಡಾಗ ಒಂದು ಕ್ವಿಂಟಲ್ಗೆ 10 ಕ್ವಿಂಟಲ್ ಇಳುವರಿ ಏನಾದರೂ ಬಂದರೆ ನೋಡ್ರಿ 25 ಕ್ವಿಂಟಲ್ ಇಳುವರಿ ಆರಾಮಾಗಿ ಬಂದುಬಿಡುತ್ತೆ. ಅದೇ ಸ್ವಲ್ಪ ನಮ್ಮ ಹೊಲದಲ್ಲಿ ಏನಾದರೂ ನಾವು ತಿಪ್ಪೆ ಗೊಬ್ಬರ ಹಾಕ್ಕೊಂಡಿದ್ದೀವಿ ಅಂತಂದರೆ 12 ಕ್ವಿಂಟಲ್ವರೆಗೆ ಇಳುವರಿ ಬರತ್ರಿ. 12 ಕ್ವಿಂಟಲ್ ಇಳುವರಿ 1 ಕ್ವಿಂಟಲ್ಗೆ ಬಂದಾಗ ನೋಡ್ರಿ 2.5 ಕ್ವಿಂಟಲ್ಗೆ ನಮಗೆ 30 ಕ್ವಿಂಟಲ್ ಆರಾಮಾಗಿ ಇಳುವರಿ ಬರತ್ರಿ. ರೈತ ಬಂದವರೇ 25ರಿಂದ 30 ಕ್ವಿಂಟಲ್ ಇಳುವರಿ ನಿಮ್ಗೆ ಏನಾದರೂ ಬೇಕು ಅಂತಂದ್ರೆ ರೈತರಿಗೆ ಒಂದೆರಡು ಕಿವಿ ಮಾತು ಹೇಳ್ತೀನಿ ರೀ. ಯಾವತ್ತು ನೋಡ್ರಿ ನೀವು ಬೆಳ್ಳುಳ್ಳಿ ಬಿತ್ತನೆ ಮಾಡೋದ ಇದ್ರೆ ಅಕ್ಟೋಬರ್ 15ರ ನಂತರನೇ ಬಿತ್ತನೆ ಮಾಡ್ಬೇಕ್ರಿ. ಸೆಪ್ಟೆಂಬರ್ ತಿಂಗಳ ಎಂಡ್ ಆಗಲಿ ಸೆಪ್ಟೆಂಬರ್ ತಿಂಗಳಲ್ಲಾದ್ರೆ ನೀವು ಏನಾದರೂ ಬೆಳ್ಳುಳ್ಳಿ ಹಾಕೊಂಡ್ರೆ ಈ ಇಳುವರಿ ನಿಮ್ಗೆ ಖಂಡಿತ ಸಿಗಲ್ಲ. ನೀವು ಏನಾದರೂ ನಿಮ್ಗೆ 25ರಿಂದ 30 ಕ್ವಿಂಟಲ್ ಇಳುವರಿ ಬೇಕು ಅಂತಂದ್ರೆ ನೀವು ಅಕ್ಟೋಬರ್ 15ರ ನಂತರನೇ ನೀವು ಬಿತ್ತನೆ ಮಾಡ್ಕೋಬೇಕು. ಇದು ನಿಮ್ಗೆ ಪ್ರಮುಖ ಅಂಶ. ಜವಾರಿ ಬೆಳ್ಳುಳ್ಳಿನ ಬಿತ್ತನೆ ಮಾಡುವುದು ಹಿಡ್ಕೊಂಡು ಇದನ್ನ ನಾವು ರಾಶಿ ಮಾಡುವವರೆಗೆ ಇದನ್ನ ಯಾವ ರೀತಿ ನಾವು ಮೇಂಟೆನೆನ್ಸ್ ಮಾಡಬೇಕು ಎಂಬುದರ ಬಗ್ಗೆ ನಿಮ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ ರೀ. ರೈತ ಬಾಂಧವರೇ, ನೀವು ಎಕರೆಗೆ 25ರಿಂದ 30 ಕ್ವಿಂಟಲ್ ಇಳುವರಿ ನಿಮ್ಗೆ ಏನಾದರೂ ಬೇಕು ಅಂತಂದ್ರೆ ಒಂದೆರಡು ಅಂಶ ಮೊದಲು ನಿಮ್ಮ ತಲೆಯಾಗಿರ್ಬೇಕ್ರಿ. ಒಂದೇದ್ ನೋಡ್ರಿ, ನಿಮ್ಮ ಹೊಲದಾಗ ಕೊಟ್ಟಿಗೆ ಗೊಬ್ಬರ ಹಾಕಿರ್ಬೇಕ್ರಿ. ಇದು ಅತಿ ಮುಖ್ಯವಾಗಿ ಇರುವಂತ ಅಂಶ. ಇನ್ನೊಂದು, ಮತ್ತು ನೀವು ಬಿತ್ತನೆ ಮಾಡುತ್ತಿರುವಂತಹ ಬೆಳ್ಳುಳ್ಳಿ ನೋಡ್ರಿ ಅಕ್ಟೋಬರ್ 15ರ ನಂತರ ಬಿತ್ತನೆ ಮಾಡ್ಕೋಬೇಕ್ರಿ. ಅಕಸ್ಮಾತ್ ಕೊಟ್ಟಿಗೆ ಗೊಬ್ಬರ ಇರ್ಲಿಲ್ಲ, ಹೊಸ ಹೊಲ ಇತ್ತು, ಹಿಂಗಿತ್ತಂದ್ರ ರಾಸಾಯನಿಕ ಗೊಬ್ಬರದ ಮೇಲೆನೆ ನಾವು ಏನಾದ್ರೂ ಬಿತ್ತನೆ ಮಾಡ್ಕೊಂಡು ಇಳುವರಿ ತಕೊಳ್ಳೋದ ಆದ್ರೆ 20ರಿಂದ 25 ಕ್ವಿಂಟಲ್ ಅಂತರೂ ಇಳುವರಿ ಬಂದೇ ಬರತ್ರಿ. ಅದು ಅಂತರೂ ನಿಮ್ಗ ಹೆಂಗ್ ಮಾಡ್ಬೇಕು ಕೃಷಿ ಎಂಬುದನ್ನ ಮುಂದೆ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೇನ್ರಿ. ರೈತ ಬಾಂಧವರೇ, ಬೆಳ್ಳುಳ್ಳಿ ನಾವು ಬಿತ್ತನೆ ಮಾಡುವುದು ಹಿಡ್ಕೊಂಡು ನಾವು ರಾಶಿ ಮಾಡುವವರೆಗೆ, ಅಂದ್ರೆ ಬೆಳ್ಳುಳ್ಳಿ ನೋಡ್ರಿ ನಾವು ಬಿತ್ತನೆ ಮಾಡಿದ್ದ ದಿನದಿಂದ 100 ದಿನದ ಒಳಗಾಗಿ ನಮ್ಗೆ ಬೆಳ್ಳುಳ್ಳಿ ನಮ್ಗೆ ಹಾರ್ವೆಸ್ಟಿಂಗ್ ಅಂತಂದ್ರೆ ರಾಶಿ ಮಾಡಾಕ ಬರ್ತೈತ್ರಿ. ಆದ್ರಿಂದ ಈ 100 ದಿನದಾಗ ನಾವು ಯಾವ ರೀತಿ ಮೇಂಟೆನೆನ್ಸ್ ಮಾಡ್ಕೋತಾ ಹೋಗ್ಬೇಕ್ರಿ, ಸ್ಟೆಪ್ ವೈಸ್ ಹೇಳ್ತಾ ಹೋಗ್ತೀನಿ ನೋಡ್ರಿ. ಹೊಲದ ಸಿದ್ಧತೆ ಯಾವ ರೀತಿ ಇರ್ಬೇಕಂತಂದ್ರೆ, ಮೊದಲು ನಾವು ಮಡಕೆ ಹೊಡೋದಾಗ್ಲಿ ಅಥವಾ ನೇಗಿಲಿ ಹೊಡೆಯೋದಾಗ್ಲಿ ಮಾಡ್ಕೊಂಡಿರ್ಬೇಕ್ರಿ. ತದನಂತರದಲ್ಲಿ ರೂಟಾವೇಟರ್ ಹೊಡ್ಕೋಬೇಕ್ರಿ. ರೂಟಾವೇಟರ್ ಹೊಡ್ಕೊಂಡು ಹೊಲನ ಪುಡಿಯಾಗಿ ಮಾಡ್ಕೊಂಡು ಯಾವುದೇ ರೀತಿ ಕಸ ಇರ್ಲಾರ್ದಂಗ ನಾವು ಹೊಲನ ಕ್ಲೀನ್ ಆಗಿ ಇಟ್ಕೊಂಡಿರ್ಬೇಕ್ರಿ. ಆದ ನಂತರ ನಾವು ಬೆಳ್ಳುಳ್ಳಿಯನ್ನ ಬಿತ್ತನೆ ಮಾಡ್ಬೇಕ್ರಿ. ಬಿತ್ತನೆ ಮಾಡಿದ್ದ ಒಂದು 3 ದಿನದ ನಂತರ ಇದಕ್ಕೆ ನೀರು ಬಿಟ್ಕೋಬೇಕ್ರಿ. ಅವತ್ತ ನೀರು ಬಿಡಕ್ ಹೋಗ್ಬೇಡ್ರಿ. ಯಾಕಂದ್ರ ಸ್ವಲ್ಪ ಬಿಸಿಲಿಗೆ ಒಳಗೆ ನಾವು ಬೀಜ ಏನು ಹಾಕಿರ್ತೀವಲ್ಲ ಅದು ಸ್ವಲ್ಪ ಕಾಯ್ಬೇಕ್ರಿ. ಬಿಸಿಲಿಗೆ ಕಾದಾಗ ಬೇಗನೆ ನಮ್ಮ ಮೊಳಕೆ ಹೊಡೆದು ಮ್ಯಾಗ ಬೆಳ್ಳುಳ್ಳಿ ಬರ್ತೈತ್ರಿ. ಆದ್ರಿಂದ 3 ದಿನದ ನಂತರ ನೀವು ನೀರು ಬಿಟ್ಕೋರಿ. ಬೆಳ್ಳುಳ್ಳಿ ಬಿತ್ತನೆ ಮಾಡುವಂತ ಸಮಯದಾಗ 1 ಎಕರೆಗೆ ನೋಡ್ರಿ 2 ಪಾಕೆಟ್ 10, 26 ಗೊಬ್ಬರ ಹಾಕ್ರಿ. 1 ಎಕರೆಗ 2 ಪಾಕೆಟ್ 10, 26 ಗೊಬ್ಬರ ಹಾಕ್ರಿ. ಇನ್ನೊಂದು ನಿಮ್ಗ ಗೊಬ್ಬರದ ಬಗ್ಗೆ ಮಾಹಿತಿ ಕೊಟ್ಟು ಬಿಡ್ತೀನಿ ರೈತ ಬಾಂಧವರ. ನೋಡ್ರಿ, ನೀವು ಯಾವುದೇ ಗೊಬ್ಬರ ಹಾಕ್ರಿ, ನಿಮ್ಮ ಹೊಲದಾಗ ಏನಾದ್ರೂ ಕೊಟ್ಟಿಗೆ ಗೊಬ್ಬರ ಇತ್ತಂದ್ರ 50% ಗೊಬ್ಬರವನ್ನ ಕಡಿಮೆ ಮಾಡ್ಕೊಳ್ರಿ. ನಾನಿಲ್ಲಿ 2 ಪಾಕೆಟ್ ಅಂತ ಹೇಳಿದ್ರೆ ನಿಮ್ಮ ಹೊಲದಾಗ ಏನಾದ್ರೂ ಕೊಟ್ಟಿಗೆ ಗೊಬ್ಬರ ಇತ್ತು ಅಥವಾ ಸಗಣಿ ಗೊಬ್ಬರ ಇತ್ತು ಅಂತ ಇಟ್ಕೊಳ್ರಿ. ಆಗ ಮಾತ್ರ 1 ಪಾಕೆಟ್ ಹಾಕೋರಿ. ಅಂದ್ರೆ 50% ಗೊಬ್ಬರವನ್ನ ಕಡಿಮೆ ಮಾಡ್ಕೊಳ್ರಿ. ಇದ್ ನೋಡ್ರಿ, ಇದು ಕೂಡ ಅತಿ ಇಂಪಾರ್ಟೆಂಟ್ ಆಗಿರುವಂತ ವಿಷಯ. ಯಾಕಂತಂದ್ರೆ ನಾವು ಕೊಟ್ಟಿಗೆ ಗೊಬ್ಬರ ಏನು ಹೊಲದಾಗ ಹಾಕಿರ್ತೀವಲ್ಲ ಅದ್ರಾಗ ನಮ್ಗೆ ಎಲ್ಲ ಸಿಗ್ತೈತಿ. ಸಾರಜನಕ ಸಿಗ್ತೈತಿ, ರಂಜಕ ಸಿಗ್ತೈತಿ, ಪೊಟ್ಯಾಸ್ ಸಿಗ್ತೈತಿ. ಇವೆಲ್ಲನೂ ಕೂಡ ಅದರಲ್ಲಿ ಇದ್ದೇ ಇರುತ್ತೆ. ಮತ್ತೆ ಇದನ್ನು ಹಾಕೊಂಡು ನಾವು ಹೊಲಕ್ಕ ಜಾಸ್ತಿ ಗೊಬ್ಬರ ಹಾಕೊಂಡು ಭೂಮಿನ ಹಾಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ನಿಮ್ ಹೊಲದಾಗ ಕೊಟ್ಟಿಗೆ ಗೊಬ್ಬರ ಇದ್ರ 50% ಗೊಬ್ಬರ ನೀವು ಕಡಿಮೆ ಮಾಡ್ಕೊಂಡ್ ಬಿಡ್ರಿ. ನೋಡ್ರಿ, ಯಾವ್ದಂತಂದ್ರ
ಸೆಟ್ರೇಟ್ ಹೊರತುಪಡಿಸಿ ಸೆಟ್ರೇಟ್ 1 ಎಕರೆಗೆ 1 ಪಾಕೆಟ್ ಹಾಕ್ರಿ, ಏನ್ ಪ್ರಾಬ್ಲಮ್ ಇಲ್ಲ. ಈ ಸೆಟ್ರೇಟ್ ಹೊರತುಪಡಿಸಿ ಉಳಿದೆಲ್ಲ ರಾಸಾಯನಿಕ ಗೊಬ್ಬರಗಳು ನಿಮ್ಮ ಹೊಲದಾಗ ಕೊಟ್ಟಿಗೆ ಗೊಬ್ಬರ ಇದ್ರ 50% ಕಮ್ಮಿ ಮಾಡ್ಕೊಳ್ರಿ. ಜಾಸ್ತಿ ತಂಪು ಮಾಡಬಾರ್ದ್ರಿ ಭೂಮಿನ, ಆ ರೀತಿ ನೀರ್ ಬಿಟ್ಕೊಳ್ತಾ ಹೋಗ್ಬೇಕ್ರಿ. ನೀರಿನ ನಿರ್ವಹಣೆ ಅಂತಂದ್ರೆ ನೀರ್ ಬಿಟ್ಕೊಳ್ತಾ ಹೋಗ್ಬೇಕ್ರಿ. ಎರಿ ಭೂಮಿ ಇರ್ತಾವು, ಮಸಾರಿ ಭೂಮಿ ಇರ್ತಾವ, ಕೆಲವೊಬ್ರದ ಮಡ್ಡಿ ಭೂಮಿ ಇರ್ತೈತಿ. ಆ ಭೂಮಿ ಹೆಂಗ್ ಒಣಗ್ತೈತಿ ಹಂಗ ನೀರ್ ಬಿಟ್ಕೋತ ಹೋಗ್ಬೇಕ್ರಿ. ಮ್ಯಾಗಿಂದ ಮ್ಯಾಗ ನೀರ್ ಬಿಡಾಕ್ ಹೋಗ್ಬೇಡ್ರಿ. ಏನಿಲ್ಲ, ಸ್ವಲ್ಪ ನೀವು ಎರಿ ಭೂಮಿ ಇತ್ತಂದ್ರ 1 ವಾರಕ್ಕೆ 1 ನೀರ್ ಬಿಟ್ರು ನಡಿತೈತಿ. ಅದೇ ಮಡ್ಡಿ ಭೂಮಿ ಇತ್ತಂದ್ರ 3 ದಿನಕ್ಕೆ 1 ಸಲ ನೀರ್ ಬಿಟ್ಕೊಳ್ರಿ, ಏನ್ ಪ್ರಾಬ್ಲಮ್ ಆಗಲ್ಲ. ಈ ರೀತಿ ನೀವು ನೀರಿನ ನಿರ್ವಹಣೆಯನ್ನು ಕೂಡ ಮಾಡ್ಕೊಳ್ರಿ. ನೀರ್ ಬಿಡ್ತಾ ಇದಕ್ಕ 20 ರಿಂದ 25 ದಿವಸದೊಳಗಾಗಿ ಫಸ್ಟ್ ಇದಕ್ ನಾವು ನೋಡ್ರಿ ಕಸದ ಎಣ್ಣೆಯನ್ನ ಸ್ಪ್ರೇ ಮಾಡ್ಕೋಬೇಕಾಗತ್ರಿ. ಕಸದ ಎಣ್ಣೆ ಯಾವ್ದಪ್ಪ ಅಂತಂದ್ರೆ ಇದಕ್ಕ ಎಜಿಲ್ ಮತ್ತ ಆಕ್ಸಿಪಿಯನ್ ಇವೆರಡು ಕಸದ ಎಣ್ಣೆಯನ್ನ ಹೊಡ್ಕೊಳ್ರಿ. ಎಜಿಲ್ದಾಗ ಪ್ರೋಪೋಕ್ಯೂಜಾಪಾಪ್ ಇರ್ತೈತ್ರಿ. ಆಮೇಲೆ ಆಕ್ಸಿಪಿಯನ್ದಾಗ ಆಕ್ಸಿಫ್ಲೋರೋಫೇನ್ ಅಂತ ಒಂದು ಕಂಟೆಂಟ್ ಇರ್ತೈತ್ರಿ. ಇವೆರಡು ಬಳ್ಳುಳ್ಳಿ ಬೆಳೆಯಲ್ಲಿ ಕಳೆ ನಿಯಂತ್ರಣಕ್ಕೆ ಇರುವಂತ ಔಷಧಿಗಳು. ಇದನ್ನ 20 ರಿಂದ 25 ದಿವಸದ ಒಳಗಾಗಿ ಹೊಡ್ಕೊಳ್ರಿ. ಸ್ವಲ್ಪ ತುದಿ ಸುಟ್ಟ ಬೆಳ್ಳಗ ಆಗೋಗಟ್ಲೆ ಆಗ್ತೈತಿ, ಅದಕ್ಕೆ ಅಂಜಾಕ್ ಹೋಗ್ಬೇಡ್ರಿ, ಏನೇನಾಗಲ್ಲ. 8 ರಿಂದ 10 ದಿನದ ನಂತರ ಅದು ತಾನೇ ಹಸರಾಗ್ಬಿಡ್ತೈತ್ರಿ, ಏನು ಪ್ರಾಬ್ಲಮ್ ಆಗಲ್ಲ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಇದಾದ ನಂತರ ನೋಡ್ರಿ ಸ್ವಲ್ಪ ಕಡಕಿ ಹೊಡ್ಕೋಬೇಕ್ರಿ. ಕಸ ಅಂತರೂ 20 ರಿಂದ 25 ದಿನದಾಗ ನಾವು ಕಸದ ಎಣ್ಣೆ ಹೊಡ್ಕೊಂಡು ಆಮೇಲೆ ಒಂದು ನೀರ್ ಬಿಟ್ಕೊಂಡ ಸ್ವಲ್ಪ ಏನು ಕಸ ಉಳಿದಿರ್ತಾವಲ್ಲ ಆ ಕಸನ್ನ ಸ್ವಲ್ಪ 4 ಆಳ್ ಹಚ್ಚಿ ಕಸ ತಕ್ಕೊಳ್ಳುದ್ರಿ. ಕಸ ತಕ್ಕೊಂಡ ಒನ್ನೆ ಗೊಬ್ಬರ 30ನೇ ದಿವ್ಸಕ್ಕೆ ಕೊಟ್ಕೊಳ್ಳುದ್ರಿ. ಒನ್ನೆ ಗೊಬ್ಬರ ಯಾವ್ದು ಕೊಟ್ಕೋಬೇಕಂತಂದ್ರ 30ನೇ ದಿವ್ಸಿಗೆ 1 ಪಾಕೆಟ್ ಸೆಟ್ರೇಟ್ ರೀ, 1 ಪಾಕೆಟ್ ಯೂರಿಯಾ, 1 ಪಾಕೆಟ್ ಕೆಂಪ್ರಿ ವಿಮ್ಯಾಕ್ಸ್ ರೀ. ಇದು 1 ಎಕರೆಕ್ 1 ಪಾಕೆಟ್ ಯೂರಿಯಾ, 1 ಪಾಕೆಟ್ ಸೆಟ್ರೇಟ್ ಮತ್ತು 1 ಪಾಕೆಟ್ ಕೆಂಪ್ರಿ ವಿಮ್ಯಾಕ್ಸ್. ಇದು 30ನೇ ದಿವ್ಸಿಗೆ 1 ಎಕರೆಕ ಹಾಕುವಂತ ಗೊಬ್ಬರ ರೀ. ಈ ಗೊಬ್ಬರನ ಹಾಕೊಳ್ಳೋದ್ರಿ. ಈ ಗೊಬ್ಬರ ಹಾಕೊಂಡಿಂದ ಮತ್ತೊಂದು ನೀರು ಕೊಟ್ಕೊಳ್ಳೋದ್ರಿ. ಮತ್ತೊಂದು ನೀರು ಕೊಟ್ಕೊಂಡ ಫಸ್ಟ್ ಸ್ಪ್ರೇ ಕೊಟ್ಕೊಳ್ರಿ. ಅದು ರೋಗ ಬರದೇ ಇರಲಿ, ಒಂದೇ ಸ್ಪ್ರೇ ಕೊಟ್ಟ ಬಿಡ್ರಿ. ಪ್ರೋಸಿಪ, ಆಮೇಲೆ ಟಾಟಾ ತಾಕತ್, ಕೆಂಪ್ರಿ ಗೋಲ್ಡ್ ಟಾನಿಕ್ ಇವು 3 ಸೇರಿಸಿ 35ನೇ ದಿವ್ಸಕ್ಕ ಫಸ್ಟ್ ಸ್ಪ್ರೇ ಕೊಟ್ಕೊಂಡ್ ಬಿಡ್ರಿ. ನೋಡ್ರಿ ನಮ್ಮ ಯಾವ್ದು ಇದಕ್ಕ ಬೆಳಿಗ್ಗೆ ಸೀರ್ ಇತ್ತಂದ್ರ ಪ್ರೋಸಿಪ್ ಕಂಟ್ರೋಲ್ ಮಾಡ್ತೈತ್ರಿ. ಆಮೇಲೆ ಮಜ್ಗಿ ರೋಗ ಏನಾದ್ರು ಬರೋ ಸಾಧ್ಯತೆ ಇತ್ತಂದ್ರ ಟಾಟಾ ತಾಕತ್ ಇದು ಪುಡಿ ಕಂಟ್ರೋಲ್ ಮಾಡ್ತೈತ್ರಿ. ಆಮೇಲೆ ಕೆಂಪ್ರಿ ಗೋಲ್ಡ್ ಏನೈತಲ್ಲ ಇದು ನೋಡ್ರಿ ಟಾನಿಕ್ ಬೆಳೆ ಬೆಳವಣಿಗೆಗೆ ಸಹಾಯಕರ ಮಾಡ್ತೈತ್ರಿ. ಇದು ಪೆಟ್ರೋಲ್ ಪಂಪಿಗೆ ನೋಡ್ರಿ 3 ಕಡ್ಡಿ ಪಟ್ನ ಟಾಟಾ ತಾಕತ್ ಪುಡಿ ಹಾಕೋರಿ. ಆಮೇಲೆ 40 ml ಕೆಂಪ್ರಿ ಗೋಲ್ಡ್ ಟಾನಿಕ್ ಹಾಕೋರಿ, ಮತ್ತ 40 ml ಪ್ರೋಸಿಪ್ ಎಣ್ಣೆ ಹಾಕೋರಿ. ಇದು ಫಸ್ಟ್ ಸ್ಪ್ರೇ ಕೊಟ್ಕೊಳ್ರಿ. ಇದಾದ ನಂತರ ಏನಿಲ್ರಿ, ನೀರ್ ಬಿಟ್ಕೊಳ್ತಾ ಹೋಗುದ್ರಿ. ಮುಂದ ಈಗ 35ನೇ ದಿವ್ಸನಾಗ ನಾವ್ 1 ಎಣ್ಣೆ ಹೊಡೆದ್ ಬಿಟ್ರೆ ರೋಗ ಅಂತರೂ ಬರಲ್ಲ. ಮುಂದೆ ಹೊಡ್ಕೊಳ್ತಾ ಮತ್ತೇನಾದ್ರ ರೋಗಿನ ಲಕ್ಷಣ ಏನಾದ್ರ ಕಂಡು ಬಂದ್ರ ಆ ಸಮಯದಾಗ ಮತ್ತ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕ್ರಿ. ಇದಕ್ ನೋಡ್ರಿ ಸಾಮಾನ್ಯವಾಗಿ ಜಾಸ್ತಿ ಮಂಜು ಬೀಳ್ತಿರ್ತೈತ್ರಿ, ರೋಗ ಅಂತರೂ ಬರುವ ಸಾಧ್ಯತೆ ಇದ್ದೇ ಇರತ್ರಿ. ಆದ್ರಿಂದ 1, 2, 3 ಸ್ಪ್ರೇ ಕೊಟ್ಟರು ನಡಿತೈತ್ರಿ, ಏನ್ ಪ್ರಾಬ್ಲಮ್ ಆಗಲ್ಲ. 2, 3 ಸ್ಪ್ರೇ ಅಂತ ತಗೊಳತೈತಿ. ನಾವು ಇದಕ್ಕೆ ರೋಗ ಬರ್ಲಾರ್ದಂಗ ನೋಡ್ಕೋಬೇಕ್ರಿ, ಅದು ಅಷ್ಟೇ. ಮತ್ ಏನಾರ ಬರಂಗ್ ಕಾಣ್ತಂದ್ರ ಕ್ಯುರಾಕ್ರನ್ ಹಾಕೋರಿ, ಸಾಪ್ ಹಾಕೋರಿ, 3 ಕಡ್ಡಿ ಪಟ್ನ ಸಾಪ್ ಮತ್ತ 40 ml ಕ್ಯುರಾಕ್ರನ್ ಎಣ್ಣೆ ರೀ. ಇದು ಕೂಡ 1 ಪೆಟ್ರೋಲ್ ಪಂಪಿನ ಪ್ರಮಾಣ ರೀ. ಇದನ್ನ ಹಾಕೊಳ್ಳೋದ್ರಿ. ಮತ್ತ ಮುಂದ 60ನೇ ದಿವ್ಸಿಗೆ ಇನ್ನೊಂದ್ಸಲ ಕಡ್ಕಿ ಹೊಡ್ಕೊಳ್ಳೋದ್ರಿ. ಕಡ್ಕಿ ಹೊಡ್ಕೊಂಡ ಕಸ ಇರ್ಲಿ ಬಿಡ್ಲಿ ಆದ್ರೂ ಕೂಡ ಆಳ ಹಚ್ಚಿ ಸ್ವಲ್ಪ ಕಡ್ಕಿ ಹೊಡ್ಕೊಳ್ಳೋದ್ರಿ. ಅದ್ರಾಗ ಏನ ನಮ್ಮ ಬೆಳ್ಳುಳ್ಳಿ ಬೆಳೆ ಇರ್ತೈತಲ್ಲ ಅದ್ರಾಗ ಕಡ್ಕಿ ಹೊಡ್ಕೊಂಡ ಸ್ವಲ್ಪ ಗೊಬ್ಬರ ಹಾಕೊಳ್ಳೋದ್ರಿ. ಮತ್ತ ಕಡ್ಕಿ ಹೊಡ್ಕೊಳ್ಳೋದಂದ್ರ ಇದು ತಗೊಳೋದ್ರಿ, ಕುರುಪಿ ಸಹಾಯದಿಂದ ಸ್ವಲ್ಪ ನೆಲ ಏನೈತಲ್ಲ ಹಡ್ಡಿ ಲೂಸ್ ಮಾಡ್ಕೊಳ್ಳೋದ್ರಿ. ಇದನ್ನ ಕಡ್ಕಿ ಹೊಡ್ಕೊಳ್ಳೋದು ಅಂತ ಹೇಳ್ತಾರ. ಅದನ್ನ ಲೂಸ್ ಮಾಡ್ಕೊಂಡು ಎಣ್ಣೆ ಗೊಬ್ಬರ ಕೊಟ್ಕೊಳ್ಳೋದು ನೋಡ್ರಿ. 60ನೇ ದಿವ್ಸಿಗೆ 1 ಪಾಕೆಟ್ MOP, ಆಮೇಲೆ 1 ಪಾಕೆಟ್ 20-20-0-13 ಇದನ್ನ ನೋಡ್ರಿ ನಾವು 60ನೇ ದಿವ್ಸಿಗೆ ಈ ಗೊಬ್ಬರವನ್ನ ಕೊಟ್ಕೋಬೇಕಾಗತ್ರಿ. ಇದು ಕೊಟ್ಕೊಂಡಿದ್ದಾದ್ಮೇಲೆ ಏನಿಲ್ರಿ, ನೀರ್ ಬಿಟ್ಕೊಳ್ತಾ ಹೋಗುದ್ರಿ. ಇದು 100 ದಿನದಾಗ ನಾವು ಈ ರೀತಿ
ಇದನ್ನ ಮೇಂಟೆನೆನ್ಸ್ ಮಾಡ್ಕೊಳ್ತಾ ಹೋಗ್ಬೇಕ್ರಿ. 100 ದಿವಸದ ಒಳಗಾಗಿ ಬೆಳ್ಳುಳ್ಳಿನ ಕೀಳಾಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಕೆಲವೊಬ್ರು ರೇಟ್ ನೋಡ್ಕೊಂಡು ರೇಟ್ ಕಡಿಮೆ ಆಕೈತಿ ಅಂತ ಕಿತ್ ಮಾರ್ತಾರ. ಅವಾಗೆಲ್ಲ ಸರಿಯಾಗಿ ಇಳುವರಿ ಬರೋಕ್ ಸಾಧ್ಯನೇ ಇಲ್ಲ. ಬೆಳ್ಳುಳ್ಳಿ ಮ್ಯಾಗ ಗಿಳ್ಳುಳ್ಳಿ ಅಂತ ಬರ್ತಾವ್ರಿ. ಬೆಳ್ಳುಳ್ಳಿ ತಪ್ಪಲದ ಮ್ಯಾಗ ಇನ್ನೊಂದು ಸಣ್ಣ ಬೆಳ್ಳುಳ್ಳಿ ಗಟ್ಲೆ ಆಗ್ತಾವ್ರಿ. ಆ ಗಿಳ್ಳುಳ್ಳಿ ಏನ್ ಆಗ್ತೈತಲ್ಲ ಆ ಸಮಯದಾಗ ಕಿತ್ಬೇಕ್ರಿ. ಅಂದ್ರ ಪವರ್ಫುಲ್ ಬೆಳ್ಳುಳ್ಳಿ ಬಂದಿರ್ತೈತ್ರಿ. ಆ ಸಮಯದಾಗ ನಾವು ಬೆಳ್ಳುಳ್ಳಿನ ಕಿತ್ಕೋಬೇಕ್ರಿ. ಅಂದಾಗ ಒಳ್ಳೆ ಇಳುವರಿ ಕೂಡ ಬರ್ತೈತ್ರಿ. ಇಷ್ಟ ನೋಡ್ರಿ. ಇದನ್ನ 100 ದಿನದ ಮಟ್ಟ ಈ ರೀತಿ ಮೇಂಟೆನೆನ್ಸ್ ಮಾಡಿ 100 ದಿನದ ನಂತರ ನೀವು ರಾಶಿ ಮಾಡಕ್ ಚಾಲೂ ಮಾಡ್ರಿ. ಏಕದಮ್ ಅಂತರೂ ರಾಶಿ ಆಗಲ್ಲ. ಕಿತ್ಕೊಂಡ ಮಂಡ್ಲ ಹೊಡ್ಕೊಂಡ ಮ್ಯಾಗಿಂದ ರಸ ಇಳಿತೈತ್ರಿ. ಮಂಡ್ಲ ಹೊಡ್ಕೊಂಡ್ ಮುಂದೆ ಹೇಳ್ತೀನಿ ಅದನ್ನ ಹೆಂಗ್ ಮಾಡ್ಬೇಕು ರಾಶಿ ಎಂಬುದನ್ನ. ಸದ್ಯಕ್ ಮಾತ್ರ 100 ದಿನದ ನಂತರ ನೀವು ರಾಶಿ ಮಾಡ್ಕೊಂಡ ಒಳ್ಳೆ ಇಳುವರಿನ ಪಡ್ಕೊಳ್ರಿ ಅಂತ ಹೇಳ್ತೇನ್ರಿ. ಮತ್ತ ನಿಮಗ ಹೆಚ್ಚಿನ ಇಳುವರಿ ಅಂತಂದ್ರ ಬಿತ್ತನೆ ಪದ್ಧತಿ ಒಳಗ ಬರ್ತೈತ್ರಿ. ನೀವು ಆ ಮಡಿ ಪದ್ಧತಿ ಒಳಗ ಏನಾದ್ರ ಮಾಡ್ಕೊಂಡ್ರ 20 ರಿಂದ 25 ಕ್ವಿಂಟಲ್ ಇಳುವರಿ 1 ಎಕರೆದಾಗ ಪಡ್ಕೋಬಹುದು ನೋಡ್ರಿ. ಎಲ್ರಿಗೂ ಧನ್ಯವಾದಗಳು. ಮತ್ತೆ ಸಿಗುನ್ರಿ ಮತ್ತೆ ಹೊಸ ವಿಡಿಯೋದೊಂದಿಗೆ.